ಎಲ್ಲರೂ ಹುಡುಕೊಂಬ ಕರ್ನಾಟಕ ಪೂರ್ತಿ ಸುತ್ತು ನಮ್ಮ ಭಾರತದಲ್ಲಿ ತುಂಬ ಇದೆ, ವಿಚಿತ್ರವಾದಂತಹ ತುಂಬ ಅದ್ಭುತವಾದಂಥ ವಿನ್ಯಾಸ ಇರ್ತಕ್ಕಂಥದ್ದೆಲ್ಲ ಇದೆ. ಆದರೆ ಒಂದು ಕಲ್ಯಾಣಿಗೆ 1 2 3 ಇದಾಯ್ತಾ, ಹತ್ತು ಕಡೆನೂ ಹಾಗೆ 3, ಇದ್ ಕಡೆನೂ 3, ಇದ್ ಕಡೆನೂ 3, ಮೇಲೆ 4 ಮಂಟಪ. ಇದನ್ನ ಒಂದು ಹೆಂಗ್ಸ್ ಕಟ್ಸುತ್ತೆ ಅಂದ್ರೆ ನಂಬ್ತೀಯ, ಅದು ಒಬ್ರು ವೇಶ್ಯೆ. ಹೌದು, ನಂಗೆ ಕೇಳು ಆಶ್ಚರ್ಯ ಅನ್ನಿಸ್ಬಿಡ್ತು. ಅವರು ಸಿದ್ದೇಶ್ವರನ್ ಒಂದು ಮಾತು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದರೆ, ಅವ್ರ ಮೇಲೆ ಆಸೆ ಬಂದ್ಬಿಡುತ್ತೆ ಅಮ್ಮನಿಗೆ, ಮಾಮೂಲಿ ಅದು ಒಂದು ಮೋಹ ಬಂದ್ಬಿಡುತ್ತೆ. ಸಿದ್ದೇಶ್ವರ್ ಹೇಳ್ತಾರೆ, ಈ ಥರ ಒಂದು ಕಲ್ಯಾಣಿ ಕಟ್ಸಾದ್ಮೇಲೆ ಅದರಲ್ಲಿ ತೊಗೊಂಬಂದು ನಾನು ಪಾದ ತೊಳಿ ಅಂತ, ಆ ನೀರು ಖಾಲಿ ಆಗಿದ್ದ ದಿವಸ ನೀನು ಮದುವೆ ಆಗ್ತೀನಿ ಅಂತ. ನೀರು ಖಾಲಿ ಆಗಲಿಲ್ಲ, ಅಮ್ಮ ಮದುವೆ ಆಗಲಿಲ್ಲ, ಕೊನೆಗೆ ಇಲ್ಲೇ ಬಿದ್ದು ಐಕ್ಯ ಹೋಗ್ತಾರೆ. ಇವತ್ತು ಅಷ್ಟೇ, ಇಲ್ಲಿ ಪಾದ ತೊಳೆದು ಸಿದ್ದಪ್ಪನಿಗೆ ಹೋದ್ರೆ ಒಂದು ಸಿದ್ಧಿ, ಗಿರಿ ಸಿದ್ಧಿ ಸಿಗುತ್ತೆ ಅಂತ ಒಂದು ಜಾಗ ಇದು. ಗುರುಗಳು ಇದು ಒಂದಿನ ಕಟ್ಸಿರಂತ ಬಾಬಿನ? ಇದು ಒಂದ್ ದಿವಸಕ್ಕೆ ಅಂತಲ್ಲ, ತುಂಬಾ ಅದು ಇದಕ್ಕೆ ಒಂದೇ ಊರಿನ ಶಿಲ್ಪಿಗಳಿಲ್ಲ, ಬಹಳ ಊರಿಂದ ಶಿಲ್ಪಿಗಳು ಬಂದು ಮಾಡಿರುವಂಥದ್ದು. ವಿನ್ಯಾಸಗಳು ಕಡಿಮೆ ಇದ್ರು ಸಹ ಅಲ್ಲಿ ಗಮನಿಸ್ಬೋದು. ನೋಡಪ್ಪ, ಅಲ್ಲಿ ಪದ್ಮ, ನಾಲ್ಕಲ್ಲಿ ಪದ್ಮ ಕಾಣುತ್ತೆ, ಅದ್ ಕಡೆ ನಂದಿ, ಗಣೇಶ, ಈ ತರ ಎಲ್ಲ ಒಂದೊಂದು ಚಿತ್ರಗಳು ಕಾಣುತ್ತೆ ನೋಡಪ್ಪ, ಪ್ರಾಣಿಗಳು. ಇಡೀ ಹಂಗಾರೆ ನಮ್ಮ ಭಾರತದಲ್ಲಿ ಈ ತರದ ಅಪರೂಪ ಅಂತೀರಾ? ಅಪರೂಪ. ಈ ತರ ಒಂದು ಕಲ್ಯಾಣಿ ನಮ್ಮ ಇದ್ರಲ್ಲೇ ಸಿಗಲ್ಲ ಅಂತ ಒಂದು ವಿಶೇಷವಾದಂಥದ್ದು. ಹನ್ನೊಂದು ಕೆರೆಯಲ್ಲಿ ಮೂಡಿ ಹೆಂಗ್ ಮರೆ ಆಗೋಯ್ತು ಹಂಗೆ ನೋಡಪ್ಪ, ಒಂದು ಇತಿಹಾಸನ ಹಿಂಗ್ ಮರೆ ಮಾಡ್ಕೊಂಡು ಕೂತವ್ರು ಹುಡುಗರು. ಇದೊಂದು ಬೇಸರ. ನೀವು ಕಾಲಿಟ್ಟಿದ್ರೆ ಗುರುಗಳೇ, ಖಂಡಿತ ಗುರುಗಳೇ. ಈಗ ಗಿರಿ ಸಿದ್ದೇಶ್ವರ ಹೋಗ್ಬೇಕು ಅಂದ್ರೆ ಇಲ್ಲಿ ಕಾಲ್ ತೊಳ್ಕೊಂಡು ಹೋಗ್ಬೇಕು. ಖಂಡಿತ ಐತಿಹ್ಯ ಇರೋದೇ ಹಾಗೆ. ಇದನ್ನ ಯಾರು ಫಾಲೋ ಮಾಡ್ತಾರಲ್ಲ? ಇಲ್ಲಿ ಗಂಗಮ್ಮನ ಪೂಜೆ ಮಾಡ್ತಾರೆ, ಕೇಳ್ಬೇಕಾದ್ರೆ ನೋಡೋಣ. ಏನಪ್ಪಾ, ಎಲ್ಲ ಒಂದೊಂದ್ಸರಿ ಜಾತ್ರೆಗಳು ಅಷ್ಟೇ ಮಾಡ್ತಾರೆ ಅಷ್ಟೇ, ಬಟ್ ಇತಿಹಾಸ ಇದೆ ಇಲ್ಲಿ, ಒಂದು ಲೆಕ್ಕ ಇದೆ. ಏನಂದ್ರೆ ನಮ್ಗೆ ನಮ್ಮ ಸಿದ್ಧ ಮೂಲಗಳು, ನಮ್ಮ ಸಿದ್ರ ಮೂಲಗಳು ಏನು ನಮ್ಗೆ ಹೇಳ್ಕೊಟ್ಟೋಗಿದೆ, ಅದ್ ನಾವು ಫಾಲೋ ಮಾಡ್ಕೊಂಡು ಹೋಗೋದು ನಮ್ಮ ಧರ್ಮ. ಕೆಲವೊಂದು ಬರ್ತೀವಿ ಏನೋ ನಮ್ಮ ಪಾಡಿಗೆ ಸೈಲೆಂಟ್ ಆಗಿ ಬರ್ತೀವಿ, ಸೈಲೆಂಟ್ ಹೊಂಟೋಗೋದು, ಕಾಲ್ ತೊಳ್ಕೊಂಡು. ನೀವ್ ಹೇಳಿದ್ಮೇಲೆ ಇನ್ಮೇಲೆ ಖಂಡಿತ ಇದಕ್ಕೊಂದು ಐತಿಹ್ಯ ನನಗೆ ಗೊತ್ತೇ ಇರಲಿಲ್ಲ. ಬೇಕಾದ್ರೆ ನೀವು ಇತಿಹಾಸನ ಕೆದಕ್ಬೋದು. ಏನ್ ನಮ್ಮ ಚಿಕ್ಕನಾಯಕನಹಳ್ಳಿ ಒಂದು ಹಂದನಕೆರೆ, ಈ ಹುಳಿಯಾರಿ ಇದ್ರೊಳಗಡೆ ಒಂದು ಇತಿಹಾಸ ಕೆದಕ್ ನೋಡಿದ್ರೆ ಸಿಗುತ್ತೆ. ಯಾಕಂದ್ರೆ ಇವರಲ್ಲಿ ಸರ್ ಒಂದು ಕೋಟೆ ಇರ್ಬೇಕಲ್ಲ ಸರ್? ಕೋಟೆ ಐತೆ. ಈಗೇನು ಸ್ವಲ್ಪ ಅವಶೇಷಗಳಿಲ್ಲ, ಇದಾಗ್ಬಿಟ್ಟಿದೆ. ಗೊತ್ತಾದ್ಮೇಲೆ ಅದನ್ನ ತೋರಿಸೋದು ಯಾಕೆ? ಕಲ್ಮಠ. ನೀವು ಇಲ್ಲಿಗೆ ಬಂದಮೇಲೆ ಗೊತ್ತಾದ್ಮೇಲೆ ನಾನು ಇಷ್ಟವರೆ ಕೇಳಿದ್ದೀನಿ. ಏನಪ್ಪ ಇಷ್ಟವರೆ? ನೀವು ಇಲ್ಲಿಗೆ ಬಂದಮೇಲೆ ಅಲ್ಲಿ ಕೇಳಿದೆ ಊರಲ್ಲಿ. ಇಂಥ ಕಲ್ಯಾಣಿ ನಮ್ಮ ಭಾರತದ ಹುಡುಗರು ಸಿಗಲ್ಲ. ಏನಪ್ಪ ಬಂದೆ